BA ಅಪ್ಲಿಕೇಶನ್ ಹಾಕಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕ್ಗೆ ಕ್ಲಿಕ್ ಮಾಡಿ. ಇಲ್ಲ ಅಂತ ಹೇಳಿದರೆ ಗೂಗಲ್ನಲ್ಲಿ KE ಅಂತ ಸರ್ಚ್ ಮಾಡಿದರೆ ಇಲ್ಲಿ KE ಹೋಮ್ ಅಂತ ಬರುತ್ತೆ. ಆ ವೆಬ್ಸೈಟಿಗೆ ಬಂದು ಇಲ್ಲಿ ರಿಕ್ರೂಟ್ಮೆಂಟ್ ಕನ್ನಡ ವರ್ಷನ್ ತಗೊಂಡ್ರೆ ನೇಮಕಾತಿ ಅಂತ ಇರುತ್ತೆ. ಅಲ್ಲಿಗೆ ಬಂದು ಅಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಆಫೀಸ್ ರಿಕ್ರೂಟ್ಮೆಂಟ್ 2024 ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಬಂದಾಗ ಇಲ್ಲಿ ನಿಮಗೆ ಟಾಪಲ್ಲಿ ಆಪ್ಷನ್ ಇದೆ VA ರಿಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಲಿಂಕ್ ಅಂತ. ಅಲ್ಲಿಗೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನೋಡಿದ್ರೆ ಫಸ್ಟ್ ಬರುತ್ತೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಂಡರ್ ದಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಈಗ ಫಿಲ್ ಮಾಡುವಾಗ ನಿಮಗೆ ಯಾವ ಪೋಸ್ಟ್, ನಾರ್ಮಲಿ ಇದು ಹಾಕ್ತಿರೋದು ನಾವು VAಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಆಮೇಲೆ ಡಿಸ್ಟ್ರಿಕ್ಟ್, ನೀವು ಯಾವ ಡಿಸ್ಟ್ರಿಕ್ಟ್ನವರು ಆ ಡಿಸ್ಟ್ರಿಕ್ಟಿಗೆ ನೀವು ಅಪ್ಲೈ ಮಾಡಿ ಬಯಸ್ತೀರಾ ಆ ಡಿಸ್ಟ್ರಿಕ್ಟ್ನ ಚಾಯ್ಸ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮದು SLCಯಲ್ಲಿ ನೇಮ್ ಹೇಗಿದೆ ಹಾಗೆ ನೇಮು, ಇಲ್ಲಿ ಮದರ್ ನೇಮು, ಫಾದರ್ ನೇಮು, ಆಮೇಲೆ ಜೆಂಡರ್ ಮೇಲ್ ಆರ್ ಫೀಮೇಲ್ ಅಂತ ಚಾಯ್ಸ್ ಮಾಡಿ. ಆಮೇಲೆ ಕಾಸ್ಟ್, GM ಆದರೆ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡಿಗೆ ಬರಲ್ಲ, ಬಟ್ ನೀವು ಬೇರೆ ಯಾವುದೇ ಕಾಸ್ಟ್ ಚಾಯ್ಸ್ ಮಾಡಿದ್ರು ನೀವು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಕಂಪಲ್ಸರಿಯಾಗಿ ಹಾಕಬೇಕು, ಆಯಿತಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ಡೇಟ್ ಕೇಳುತ್ತೆ, ನಿಮ್ಮದು ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಹಾಕಿ. ನೆಕ್ಸ್ಟ್ ಅಡ್ರೆಸ್ಸನ್ನು ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಫಿಲ್ ಮಾಡಿ. ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಕೇಳ್ತಾ ಇದೆ. ನಿಮ್ಮದು ಕಮ್ಯುನಿಕೇಷನ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡಿ. ಮೇಲೆ ಏನು ಫಿಲ್ ಮಾಡಿದ್ದಾರೆ ಡೀಟೇಲ್ಸ್ ಇದಿಷ್ಟು ಇಲ್ಲಿ ಹಾಗೆ ಬಂದುಬಿಡುತ್ತೆ, ಆಯಿತಾ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಫೋನ್ ನಂಬರ್ ಹಾಕಿ, ಮೇಲ್ ID ಹಾಕಿ. ನೆಕ್ಸ್ಟ್ ಆರ್ ಯು ಮ್ಯಾರಿಡ್ ಅಂತ ಕೇಳುತ್ತೆ, ಮ್ಯಾರಿಡ್ ಆದರೆ ಎಸ್ ಅಂತ ಕೊಡಿ. ಇಲ್ಲಿ ನಿಮ್ಮ ಸ್ಪೌಸ್ ನೇಮನ್ನು ಹಾಕ್ಬೋದು, ಆಯಿತಾ. ಇನ್ನು ಮ್ಯಾರಿಡ್ ಅಲ್ಲ ಅಂತ ಹೇಳಿದರೆ ನೋ ಅಂತ ಕೊಡಿ. ಇಲ್ಲಿ ರಿಸರ್ವೇಷನ್ ಕ್ಲೈಮಿಗಿದೆ. ರೂರಲ್ 1 ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಅಭ್ಯರ್ಥಿ ಅಂದರೆ ರೂರಲ್ ಏರಿಯಾದಲ್ಲಿ ಓದಿದರೆ ಎಸ್ ಅಂತ ಕೊಡಿ. 1 ರಿಂದ 10ರವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದರೆ ಎಸ್ ಅಂತ ಕೊಡಿ, ಆಯಿತಾ. ಅಪ್ಲಿಕೇಶನ್ ಅಂದರೆ ಫಾರ್ಮೆಟ್ನ ಈಗಲೇ ಹಾಕ್ಲಿಕ್ಕೆ ಇಲ್ಲಿ ಹೇಳಲ್ಲ, ನೀವು ಆಮೇಲೆ ನಿಮ್ಮದು ಸೆಲೆಕ್ಷನ್ ಎಲ್ಲ ಆದಮೇಲೆ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು, ಆಯಿತಾ. ಇಲ್ಲಿ ನೀವು ಅಂಗವಿಕಲರಾದರೆ ಎಸ್ ಅಂತ ಕೊಟ್ಟರೆ ನಿಮಗೆ ಏನೆಲ್ಲ ಯಾವ type of disability you have to mention that. Okay, then ಇಲ್ಲಿ KKR ಕೇಳುತ್ತೆ, ಅಂದರೆ ನೀವು ಹೈದರಾಬಾದ್ ಕರ್ನಾಟಕದವರ ಅಂತ ಕೇಳುತ್ತೆ. ಹೌದಾದರೆ ಎಸ್ ಅಂತ ಕೊಡಿ. ಅದರಲ್ಲಿ ನೀವು ಯಾವುದಕ್ಕೆ ಸಂಬಂಧಪಟ್ಟವರು ಯಾವುದ್ರದ್ದು ಸರ್ಟಿಫಿಕೇಟ್ ಇದೆ ಅದನ್ನು ಟಿಕ್ ಮಾಡಿ. ಇಲ್ಲ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಇಲ್ಲೀಗ ನಿಮ್ಮದು 10ನೇ ತರಗತಿ ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಕ್ವಾಲಿಫಿಕೇಷನ್ ಇದು PU ಬೇಸ್ ಮೇಲೆ, ಸೊ PU ಅಂತ ಚಾಯ್ಸ್ ಮಾಡಿ. PUದು ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸಲ್ಲಿ, ಇವಾಗ 600ಅಲ್ಲಿ ಎಕ್ಸಾಮ್ ಇರೋದು, ನಿಮಗೆ ಈಗ 580 ಆದರೆ ಮಾರ್ಕ್ಸ್ ಆಬ್ಟೈನ್ 580 ಆದರೆ 580 ಅಂತ ಹಾಕಿ ಅಷ್ಟೇ. ನಿಮ್ಮದು ಪರ್ಸೆಂಟೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಇಲ್ಲಿ ಅಂತ ಕೇಳುತ್ತೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡನ್ನು ಹಾಕಿದ್ರೆ ಆಯಿತು. ಆಮೇಲೆ ಇಲ್ಲಿ ಆರ್ ಯು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಕೇಳುತ್ತೆ. ಆಲ್ರೆಡಿ ನೀವು ಗೌರ್ಮೆಂಟ್ ಜಾಬಲ್ಲಿದ್ದರೆ ಎಸ್ ಅಂತ ಕೊಡಿ, ನಿಮ್ಮದು ಡಿಪಾರ್ಟ್ಮೆಂಟ್ ಯಾವುದಂತ ಹಾಕಿದ್ರಾಯಿತು, ಆಯಿತಾ. ಇಲ್ಲಿ ಕೆಳಗೆ ಕೇಳುತ್ತೆ ಆರ್ ಯು ಪ್ರೆಸೆಂಟ್ಲಿ ವರ್ಕಿಂಗ್ ಅಂತ ಹೇಳಿ. ನೀವು ಪ್ರೆಸೆಂಟಾಗಿ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ಬೇಡ. ಇಲ್ಲಿ ಆಧಾರ್ ನಂಬರಿದು ಲಾಸ್ಟ್ 4 ಡಿಜಿಟ್ ಅಷ್ಟೇ ಅಪ್ಲೋಡ್ ಮಾಡ್ಲಿಕ್ಕೆ ಹೇಳ್ತಾ ಇದೆ, ಸೊ ಲಾಸ್ಟ್ 4 ಡಿಜಿಟ್ ಹಾಕಿದ್ರೆ ಆಯಿತು. ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ನಿಯರ್ ಬೈ ಎಕ್ಸಾಮ್ ಬರೀಲಿಕ್ಕೆ ಯಾವ್ದು ಈಸಿ ಆಗುತ್ತೆ ಅದನ್ನು ಚಾಯ್ಸ್ ಮಾಡಿ. ಇವಾಗ ನೀವು ಉತ್ತರ ಕನ್ನಡದವರಾಗಿದ್ದು ಆರ್ ಉಡುಪಿಯವರಾಗಿದ್ದು, ನೀವು ಧಾರವಾಡದವರಾಗಿದ್ದರೆ, ನೀವು ಬೈ ಚಾನ್ಸ್ ಎಲ್ಲರೂ ಜಾಬಿಗೆ ಬೆಂಗಳೂರಲ್ಲಿದ್ದರೆ ಸೊ ನೀವು ಬೆಂಗಳೂರು ಅಂತಲೂ ಚಾಯ್ಸ್ ಮಾಡ್ಬೋದು, ಎಕ್ಸಾಮ್ ಬರೀಲಿಕ್ಕೆ ಹತ್ತಿರ ಆಗುತ್ತೆ ಹಾಗೆ. ಇಲ್ಲಿ ಆ್ಯನ್ಯುವಲ್ ಇನ್ಕಮ್, ನೀವು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿದೆ ಅದನ್ನೇ ಮೆನ್ಷನ್ ಮಾಡಿ. ಇಲ್ಲಿ ಟಿಕ್ ಕೊಟ್ಟು ಪ್ರಿವ್ಯೂ ನೋಡಿ. ನನಗೆ ಬರಲ್ಲ, ನಾನೀಗ ಪ್ರಿವ್ಯೂನ ಫಿಲ್ ಮಾಡಲಿಲ್ಲ ಆ ರೀಸನಿಗೆ. ಸೊ ಆಮೇಲೆ ಇಲ್ಲಿ ಹೋಮಿಗೆ ಹೋದರೆ ಆಯ್ತು. ನಿಮ್ಗೊಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ, ಆ ನಂಬರ್ನ ಒಂದು ಬರೆದಿಟ್ಕೊಳ್ಳಿ, ಇಲ್ಲಾಂದರೆ ಫೋಟೋ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ, ಆಯಿತಾ. ಇಲ್ಲಿ ಹೋಮಿಗೆ ಹೋಗಿ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಆಗ ಬಂದಂಥ ID ಏನಿದೆ ಅದನ್ನು ಇಲ್ಲಿ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಚಾಯ್ಸ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಆವಾಗ ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ ಓಪನ್ ಆಗುತ್ತೆ. 100 KB ಒಳಗೆ ಇರಬೇಕು ಫೋಟೋ. ಅದಾದಮೇಲೆ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ಶುಲ್ಕ ಪಾವತಿ ಅಂತ ಇದೆ, ಇಲ್ಲಿ ಫೀಸ್ ಪೇಮೆಂಟ್ನ ಮಾಡ್ಬೋದು. ಈಗ OBC ಆಗಿದ್ರೆ 750 ಕೇಳುತ್ತೆ, ಸೊ ಆ ಫೀಸ್ನ ಇಲ್ಲಿ ಪೇ ಮಾಡಬೇಕು. ನೆಕ್ಸ್ಟು ಬೈ ಚಾನ್ಸ್ ನಿಮ್ಮದು ಅಮೌಂಟ್ ಕಟ್ ಆಗಿದೆ ಬಟ್ ಇದರಲ್ಲಿ ಶೋ ಆಗ್ತಿಲ್ಲ, ಆ ಥರ ಏನಾದರೂ ಆಗಿದ್ದರೆ ಇಲ್ಲಿ ಪಾವತಿಯ ಸ್ಥಿತಿ
ಅಂದರೆ ಪೇಮೆಂಟ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಬೋದು. ಸೇಮ್ ಹಾಗೆ ಅಪ್ಲಿಕೇಶನ್ ನಂಬರ್ ಹಾಕೋದು, ಡೇಟ್ ಆಫ್ ಬರ್ತ್ ಹಾಕೋದು, ಸಬ್ಮಿಟ್ ಕೊಡೋದು. ನಿಮ್ಗೆ ಏನು ಸ್ಟೇಟಸ್ ಇದೆ ಅದನ್ನ ಶೋ ಆಗುತ್ತೆ. ಬೈ ಚಾನ್ಸ್ ಅಮೌಂಟ್ ಕಟ್ ಆಗಿದೆ, ಇಲ್ಲಿ ಪೇ ಆಗಲಿಲ್ಲ ಅಂತ ಬಂದರೆ ನಿಮಗೆ 3 ಡೇಸಲ್ಲಿ ರೀಫಂಡ್ ಆಗುತ್ತೆ. ಆಯಿತಾ? ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಸೇಮ್ ಪ್ರೊಸೀಜರ್. ID ಹಾಕೋದು, ಡೇಟ್ ಆಫ್ ಬರ್ತ್ ಹಾಕೋದು, ಸಬ್ಮಿಟ್ ಮಾಡೋದು. ಆಯಿತಾ? ಈ ಥರ ಮಾಡಿದರೆ ಅಪ್ಲಿಕೇಶನ್ ಹಾಕ್ಬೋದು VA ಇದಕ್ಕೆ.